ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈಸೂರು ಸ್ಟಾರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಟೈಮು ನೋಡ್ತಿದ್ದೀರಾ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಇವಾಗ ನಮ್ಮ ಮನೆಯ ಟೆರೆಸ್ ಹೂವಿನ ತೋಟವನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಪಾಪ ಹೆಂಗೆ ಕುಂಬಳಕಾಯಿ ಬಿಟ್ಟಿತ್ತ, ಇಲ್ಲಿತ್ತು ಕುಂಬಳಕಾಯಿ, ಇಲ್ಲಿ ಬಿದ್ದೋಗ್ಬಿಟ್ಟೈತೆ. ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ದೆ ಗೊತ್ತಾ, ಹೆಂಗೆ ಕಟ್ಟಾಗ್ಬಿಡ್ತು ಇದು. ಅಯ್ಯಯ್ಯೋ, ತೊಗೊಂಡೋಯ್ತೀನಿ, ಇರಲಿ, ಬೇಕಾಗುತ್ತೆ. ಎಷ್ಟು ಚೆನ್ನಾಗದೆ ಪುಟ್ಟ ಕುಂಬಳಕಾಯಿ. ನಾನು ಬೆಳೆದಿರೋದು ಅಂದ್ಕೊಂಡ್ರೆ ಕಟ್ಟಾಗ್ಬಿಟ್ಟದೆ. ಸ್ವಲ್ಪ ಹೂವಿದೆ. ಫರ್ಟಿಲೈಸರ್ ಹಾಕಿಲ್ಲ ಅಂತಂದರೆ ಬಿಡ್ತಾನೇ ಇಲ್ಲ. ಸ್ವಲ್ಪ ಫರ್ಟಿಲೈಸರ್ ಹಾಕಬೇಕು, ಟೈಮ್ ಇಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ನೋಡಿ ಗೈಸ್, ಮಸ್ಕ್ ಮೆಲೂನ್ ಬಿಟ್ಟಿದೆ. ಅದು ಕುಂಬಳಕಾಯಿ ಬಿದ್ದೋಗಿದೆ, ಆದರೆ ಮಸ್ಕ್ ಮೆಲೂನ್ ಬಿಟ್ಟಿದೆ. ನೋಡಿ ಇಲ್ಲಿ ಮಸ್ಕ್ ಮೆಲೂನ್ ಹೇಗೆ ಬಿಟ್ಟಿದೆ ಅಂತ. ಚಿಕ್ಕ ಗಿಡದಲ್ಲಿ ಮಸ್ಕ್ ಮೆಲೂನ್ ಬಿಟ್ಟಿದೆ. ಇದು ತುಳಸಿ, ಇದು ಶ್ರೀ ತುಳಸಿ, ಇದು ಕೃಷ್ಣ ತುಳಸಿ, ಇದು ಶ್ರೀ ತುಳಸಿ. ಕಾಮಕಸ್ತೂರಿ ಚೆನ್ನಾಗಿ ಬಿಟ್ಟಿದೆ, ಇವಾಗ ಚಿಗುರ್ಕೊಂಡಿದೆ. ಸ್ವಲ್ಪ ಒಣಗಿತ್ತು. ಇದು ಹೂಗಳ ಮಧ್ಯ ಇದೊಂದು ಹಾಕಿ ಕಟ್ಬಿಟ್ರೆ ಸಾಕು, ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಕಲ್ಲರು ಚೆನ್ನಾಗಿರುತ್ತೆ, ಗಮ್ಮನು ಹಾಗೆ ಇರುತ್ತೆ. ನೋಡಿ ಗೈಸ್, ಅವರೆಕಾಯಿ ಬಿಟ್ಟಿದೆ. ನೋಡಿ ಅವರೆಕಾಯಿ ಬಿಟ್ಟಿದೆ, ಇದರಲ್ಲೂ ಬಿಟ್ಟಿದೆ. ಇದು ಸ್ವಲ್ಪ ಬಲ್ತಿಲ್ಲ, ಇದು 3 ಬಲ್ತಿದೆ. ಇದು ಬಂದು ಸೋಗಿಡ, ಇನ್ನು ಚಿಗುರು ಬೇಕು. ಇದು ಸ್ಫಟಿಕ, ಬ್ಲೂ ಕಲರ್ ಸ್ಫಟಿಕ. ಇದು ಅವರೆಕಾಯಿ ಅವತ್ತೊಂದು ಸಲ ಕಿತ್ಕೊಂಡಿದ್ದೆ, ಖಾಲಿಯಾಗಿತ್ತು. ಇನ್ನೊಂದು 3 ಇತ್ತು. ನೋಡಿ, ಇದು ಬ್ಲಾಕ್ ತುಳಸಿ, ಕೃಷ್ಣ ತುಳಸಿ. ಇದು ಅದಕ್ಕೆ ಚಿಗುರ್ಲಿ ಅಂತ ಇಟ್ಟಿದ್ದೀನಿ. ಇಲ್ಲೊಂದು ಅವರೆ ಗಿಡ ಇದೆ. ಇದು ಬಂದು ಡೈರಿ ಹೂವು ಗಿಡ, ಯಾಕೋ ಒಣಗ್ತಾ ಇದೆ. ಇದು ಬದನೆ ಗಿಡ. ನೋಡಿ, ಇದು ಅವರೆ ಗಿಡ ಎಷ್ಟೊಂದು ದೊಡ್ಡದಾಗಿದೆ ಅಲ್ಲ, ದೊಡ್ಡದಾಗಿದೆ ಅವರೆ ಗಿಡ. ನೋಡಿ, ಇಲ್ಲೂ ಬಂದಿದೆ ಸ್ಫಟಿಕ. ಇಲ್ಲಿ ಅವರೆ ಗಿಡ ಇದೆ, ಬಿಡಬೇಕು ಚೆನ್ನಾಗಿ. ಹೂ ಬಿಟ್ಟಿದೆ ನೋಡಿ, ಇಲ್ಲಿ ಹೂ ಬಿಟ್ಟಿದೆ, ಚೆನ್ನಾಗಿ ಬಿಡಬೇಕು. ಇನ್ನು ಬ್ಲೂ ಕಲರ್ ಹೂವು ಎಷ್ಟು ಬಿಟ್ಟಿದೆ ಅಂತ, ಎಷ್ಟು ಚೆನ್ನಾಗಿದೆ ಅಲ್ಲ, ಅರಳಿದೆ, ಚೆನ್ನಾಗಿ ಬಿಟ್ಟಿದೆ ಹೂವು. ಇಲ್ಲೆಲ್ಲ ಬಿಟ್ಟಿದೆ, ಸುಮಾರು ಬಿಟ್ಟಿದೆ. ನೀವು ಟೆರೆಸ್ ಮೇಲೆ ಒಂದು ಪಾಟಲ್ಲಿ ಹಾಕ್ಕೊಂಡ್ರೂ ಸಹ ನೀವು ಮನೆಗೆ ಆಗುತ್ತೆ, ದೇವ್ರ ಪೂಜೆಗೆ ಆಗುತ್ತೆ. ಹೊರಗಡೆಯಿಂದ ತರಂಗೆ ಇಲ್ಲ. ನೋಡಿ, ಇಷ್ಟೊಂದು ಬಿಟ್ಟಿದೆ ಹೂವು. ನೋಡಿ, ಇದು ಒಂದು ಕೊಂಡ್ಲು ಹೂವು ಅಂತ ಹೇಳ್ತಾರೆ. ಇದು ಗಿಡ ಯಾಕೋ ಸ್ವಲ್ಪ ಬಾಡ್ತಿದೆ. ಇದು ಕಾಕಡ, ಇವಾಗ ಮೊಗ್ಗು ಕಚ್ಚಿದೆ. ಇದು ಬಂದು ದಾಸವಾಳ, ಒಂದೇ ಒಂದು ಬಿಟ್ಟಿದೆ ಅಷ್ಟೆ. ನೋಡಿ, ಇಲ್ಲೂ ಒಂದು ಬಿಟ್ಬಿಟ್ಟಿದ್ದೀನಿ, ಕಿತ್ಕೊಂಡೇ ಇಲ್ಲ. ನೋಡಿ, ಇದು ಡೈರಿ ಹೂವು, ಇವಾಗ ಇದು ಚಿಗುರ್ತಾ ಇದೆ. ಇದು ಸ್ವಲ್ಪ ಬಿಟ್ಟಿಲ್ಲ, ಒಂದೇ ಒಂದು ಮೊಗ್ಗಿದೆ ಅಷ್ಟೆ. ಇಲ್ಲಿ ಅಷ್ಟೇ, ಒಂದು ಮೊಗ್ಗು ಅಷ್ಟೆ, ಬಿಡಬೇಕು ಇನ್ನೂ. ಇದೆಲ್ಲ ಮೊಗ್ಗು ಕಚ್ಚಿದೆ, ಇದೆಲ್ಲ ಮೊಗ್ಗು. ಇವಾಗ ನೋಡಿ ಫ್ರೆಂಡ್ಸ್, ನನ್ನ ಗಾರ್ಡನ್ ನೋಡಿ, ನನ್ನ ಮಿನಿ ತೋಟ ಹೇಗಿದೆ ಅಂತ. ಇದು ಮಲ್ಲಿಗೆ ಹೂವು ಬಿಟ್ಟಿದೆ ನೋಡಿ, ಇದು ಮಲ್ಲಿಗೆ ಹೂವು ಬಿಟ್ಟಿದೆ, ಬಿಡ್ತಾನೆ ಇರುತ್ತೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ಲ ಕಾಕಡ ಹೂವು. ವೈಟ್ ಕಲ್ಲರು ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಬಿಟ್ಟಿದೆ ಅಂತ. ನೋಡಿ, ಬಿಟ್ಟಿದೆ ಕಾಕಡ ಹೂವು. ಇದು ಎಷ್ಟು ಚೆನ್ನಾಗಿದೆ ಅಲ್ಲ, ಇದು ಇಷ್ಟು ಬಿಟ್ಬಿಟ್ಟಿದೆ ನೋಡಿ. ಎಲ್ಲಿ ಬಂತು? ಆಮೇಲೆ ದಾಸವಾಳ, ಪಿಂಕ್ ದಾಸವಾಳ,
ಒಂದೇ ಒಂದು ಬಿಟ್ಟಿದೆ, 2 ಮೊಗ್ಗಿದೆ, ನಾಳೆ ಸಿಗುತ್ತೆ. ಇದು ಬಂದು ಕನಕಾಂಬರ ನೋಡಿ, ಕನಕಾಂಬರ ಇದು ಇನ್ನು ಬಿಡಬೇಕು. ಓಹ್, ಎಷ್ಟು ವೈಟ್ ಹುಳ ಆಗಿಬಿಟ್ಟಿದೆ ನೋಡಿ, ಇಲ್ಲಿ ವೈಟ್ ಹುಳ. ಈ ಥರ ಆಗಿಬಿಟ್ರೆ ಹೂವನೇ ಬರಲ್ಲ ಪಾಪ. ಬಂದು 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 ಚೆನ್ನಾಗಿರೋದಕ್ಕೆ ತಿನ್ಕೊಂಡು ಗಿಡನೇ ಹಾಳು ಮಾಡಿಬಿಡ್ತವೆ. ಎಲ್ಲಿ ಏನು ಹಾಕಿದ್ರೂ ಹೋಗ್ತಾನೆ ಇಲ್ಲ. ನಾನು ಔಷಧಿ ಎಲ್ಲ ಸ್ಪ್ರೇ ಮಾಡ್ತೀನಿ, ಹಾಗಾದರೂ ಹೋಗ್ತಿಲ್ಲ ಅದು. ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಎಷ್ಟು ಹುಳ, ವೈಟ್ ಹುಳ ಇದೆ. ಇದು ಬಂದು ಸೂಜಿ ಮಲ್ಲಿಗೆ ಅಂತ ಹೇಳ್ತಾರೆ ನಮ್ಮಲ್ಲಿ ಇದನ್ನು. ಅದು ಒಂದು 3 ಬಿಟ್ಟಿದೆ ಅಷ್ಟೆ. ಇನ್ನು ಸಪೋಟ, ಇದು ಮರ ಆಗುತ್ತೋ ಏನೋ ಗೊತ್ತಿಲ್ಲ, ಆದರೆ ನಾನು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ, ಮರ ಆಗ್ಬೋದು. ಇದು ಫ್ಲವರ್ ನೋಡಿ ಹೇಗಿದೆ ಅಂತ. ಫ್ಲವರು ತುಂಬ ಚೆನ್ನಾಗಿದೆ, ಶೋಗಷ್ಟೇ. ನಾನೇನು ಅದನ್ನು ಕಿತ್ಕೊಂಡು ಹೋಗಿ ದೇವರಿಗೆಲ್ಲ ಮುಟ್ಸಲ್ಲ. ಅದರಲ್ಲಿ ಹಾಲು ಬರುತ್ತೆ ಹೂವು ಕಿತ್ತರೆ, ಗೊತ್ತಿಲ್ಲ. ಇದು ನೋಡಿ ರಾತ್ರಿ ರಾಣಿ ಹೇಗಿದ್ದಾಳೆ ಅಂತ. ರಾತ್ರಿ ರಾಣಿ ಬಿಟ್ಟಿದೆ. ಇದೇ ಫಸ್ಟ್ ರಾತ್ರಿ ರಾಣಿ ನೋಡಿ ಹೇಗೆ ಬಿಟ್ಟಿದ್ದಾಳೆ ರಾತ್ರಿ ರಾಣಿ. ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾಳೆ ಅಂತ ನೋಡಿ. ಇಲ್ಲಿ ನೋಡಿ ರಾತ್ರಿ ರಾಣಿ ಬಿಟ್ಟಿದ್ದಾಳೆ, ತುಂಬ ಚೆನ್ನಾಗಿ ಬಿಟ್ಟಿದ್ದಾಳೆ ರಾತ್ರಿ ರಾಣಿ. ಮಗ್ಗೆಲ್ಲ ಇದೆ, ನೋಡೋಣ ಬರ್ಬೋದು. ಅದ್ರ ಪಕ್ಕ ಮೆಣಸಿನ್ಕಾಯಿನೂ ಇದೆ, ಒಂದೆರಡು ಕಿತ್ಕೊಬಿಡೋಣ ಮೆಣಸಿನ್ಕಾಯಿನ. ಸಣ್ಣದು, ತುಂಬ ಸಣ್ಣದು ಮೆಣಸಿನ್ಕಾಯಿ. ನೋಡಿ ಅಲ್ಲಿ ಪಿಂಕ್ ಇತ್ತಲ್ಲ ಹೂವು, ಇದು ಎಲ್ಲೋ ಕಲರ್. ಅದು ಪಿಂಕ್ ಇರೋದು, ಇದು ಎಲ್ಲೋ. ಈ ಥರ ಹೂವು ಇದು ಈ ಥರ ಗಿಡ ಬಂದು ಇದು ತುಂಬ ಚೆನ್ನಾಗಿ ಉಗ್ಬಿಡುತ್ತೆ. ಇದು ಲಕ್ಷ್ಮಿಗೆ ಪ್ರಿಯವಾಗಿದ್ದು, ಎಲ್ಲೋ ಕಲರಲ್ಲ, ಅದಕ್ಕೆ ನೋಡಿ ಮೊಗ್ಗೆಲ್ಲ ಕಚ್ಚಿದೆ, ಚೆನ್ನಾಗಿದೆ, ಮೊಗ್ಗೆಲ್ಲ ಕಚ್ಚಿದೆ ನೋಡಿ. ಇದು ವೈಟು, ಅದರಲ್ಲೇ ವೈಟ್ ಇದು ಇದು ಎಲ್ಲೋ, ಇದು ವೈಟು, ಅದು ಪಿಂಕು. ಇದು ಬಂದು ದಾಸವಾಳ ನೋಡಿ, ದಾಸವಾಳ ಮೊಗ್ಗೆಲ್ಲ ಕಚ್ಚಿದೆ. ಇದು ಗುಲಾಬಿ ಹೂವು ನೋಡಿ, ಗುಲಾಬಿ ಹೂವು. ನಾನು ಹೊರಗಡೆ ತೊಗೊಳಕ್ಕೆ ಹೋಗಲ್ಲ, ಎಲ್ಲ ಇಲ್ಲೇ, ಅಂದರೆ ಹೂವು ಮಾತ್ರ ಇಲ್ಲೇ ಬೆಳ್ಕೊತೀನಿ. ನೋಡಿ ಎಷ್ಟು ಚೆಂದ ಇದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದ ಇದೆ ಅಲ್ಲ ಹೂವು, ಎಷ್ಟು ಚೆಂದ ಇದೆ ನೋಡಿ, ಎಷ್ಟು ಚೆಂದ ಬಂದಿದೆ ಫ್ರೆಂಡ್ಸ್. ಇದು ನಂದಿ ಬಟ್ಲು ಹೂವು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಬಿಡ್ತು, ಇವಾಗ ಯಾಕೋ ಹಿಂಗೆ ಬಿಟ್ಬಿಟ್ಟು ಮೊಗ್ಗೆಲ್ಲ ಕಚ್ಚಿರುತ್ತೆ, ಹಿಂಗೆ ಉದುರ್ಕೊಬಿಡುತ್ತೆ. ಯಾಕಂತ ಗೊತ್ತಿಲ್ಲ. ನಾನು ಫರ್ಟಿಲೈಸರ್ ಎಲ್ಲ ಹಾಕ್ತೀನಿ, ಹುಳ ಬಂದರೆ ಸ್ಪ್ರೇ ಮಾಡ್ತೀನಿ, ಎಲ್ಲವೂ ಮಾಡ್ತೀನಿ, ಆದರೆ ಹೂವಾಗಿ ಈ ಥರ ಆಗಿಬಿಡುತ್ತೆ. ಇಲ್ಲಿ ನೋಡಿ ಎಲ್ಲ ಒಂಥರ ಹಣ್ಣಾಗಿಬಿಟ್ಟಿದೆ, ಎಲೆ ಎಲ್ಲ ಚೆನ್ನಾಗಿ ಬರ್ತಾ ಇಲ್ಲ. ಏನಂತ ಗೊತ್ತಿಲ್ಲ ಏನಾಗಿದೆ ಅದಕ್ಕೆ ಅಂತ. ಈ ಮಳೆ ಬಂದ್ರೂ ಸಹ ಹಿಂಗಾಗಿದೆ, ಚಿಗುರ್ತಿದೆ ಮತ್ತೆ ಹಾಗೆ ಆಗುತ್ತೆ. ಗೊತ್ತಿಲ್ಲ ಏನಾಗಿದೆ ಅಂತ. ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಇಲ್ಲಿ ಬಿಟ್ಟಿದೆ, ರೋಸ್ ಬಿಟ್ಟಿದೆ, ರೋಸು ಒಂದೇ ಒಂದು ಬಿಟ್ಟಿತ್ತು ಒಂದು 7-8. ನನ್ನ ಮಗಳು ಎಲ್ಲ ಮೊಗ್ಗನೇ ಕಿತ್ತು ಬಿಡ್ಸಾಕ್ಬಿಡ್ತಾಳೆ. ದೇವರಿಗೆ ಹೂವು ಕುಯ್ಕೊಂಡು ಬಾ ಅಂತ ಬುಟ್ಟಿ ಕೊಟ್ಟರೆ ಮೊಗ್ಗನೇ ಕಿತ್ಕೊಂಡು ಎಲ್ಲ ಕಿತ್ಕೊಂಡು ಬಂದುಬಿಡ್ತಾಳೆ. ನಿನ್ನೆ ಒಂದು 7-8 ಮೊಗ್ಗು ಕಿತ್ತು ಬಂದಿದ್ದಾಳೆ ನೋಡಿ, ಅದ್ರದ್ದು ಎಲ್ಲ ಕಿತ್ತಾಕಿದ್ದಾಳೆ ನೋಡಿ. ಇದೊಂದು ಬಿಟ್ಟಿದೆ. ನಾನು ಇವತ್ತು ಬುಧವಾರ, ಕೃಷ್ಣನ ವಾರ, ನಾನು ಬುಧವಾರ ಕೃಷ್ಣನ ಪೂಜೆ ಮಾಡೋದು, ಅದಕ್ಕೋಸ್ಕರ ನನಗೆ ಒಂದು ಸಿಕ್ಕಿದೆ. ನನಗೆ ತುಂಬ ಇಷ್ಟ ಈ ಥರದ ಹೂವು ಅಂದರೆ, ರೋಸ್ ಅಂದರೆ ಇಷ್ಟ, ಮಲ್ಲಿಗೆ, ರೋಸು, ಸಂಪಿಗೆ 3 ಇಷ್ಟ ನನಗೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್. ಇದು ಮಿನಿ ತೋಟ ನಂದು. ನಾನು ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ ಅಂತ ನೋಡಿ. ನನಗೆ ಈ ಥರ ಹಾಕಿದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನನಗೆ ಇದು ಇಲ್ಲಿ ಬಂದರೆ ಏನೋ ಒಂಥರ ಆನಂದ. ಇದನ್ನೆಲ್ಲ ಕ್ಲೀನ್ ಮಾಡಿ, ಇದಕ್ಕೆಲ್ಲ ನೀರು ಹಾಕಿ, ಇದಕ್ಕೆಲ್ಲ ಔಷಧಿ ಸ್ಪ್ರೇ ಮಾಡಿ ಪ್ರತಿಯೊಂದು ಮಾಡ್ತೀನಿ. ಇದ್ರದ್ದು ಕಸ ಎಲ್ಲ ತೆಗಿತೀನಿ, ಪ್ರತಿಯೊಂದು ಮಾಡ್ತೀನಿ ಇಲ್ಲಿ ಬಂದು. ನನಗೆ ಯಾಕಂತಂದರೆ ನನಗೆ ಈ ಥರ ಹೂಗಳು, ಈ ಥರ ಗಿಡ ಎಲ್ಲ ನೋಡಿದ್ರೆ ಮೊದಲಿಂದನೂ ಇಷ್ಟ. ಅದಕ್ಕೋಸ್ಕರ ನನಗೆ
ಇದೆಲ್ಲ ಮಾಡಬೇಕು ಅನಿಸುತ್ತೆ ಅಷ್ಟೇ. ನಂದು ಮಿನಿ ತೋಟ ನೋಡಿ ಹೇಗಿದೆ ಅಂತ ನೋಡಿಬಿಟ್ಟು ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಎಷ್ಟು ಹೂವು ಸಿಕ್ಕಿದೆ, ಇನ್ನೂ ಸಿಗ್ತಾ ಇತ್ತು. ಇವತ್ತು ಕಮ್ಮಿ ಆಗಿಬಿಟ್ಟಿದೆ ಇವತ್ತು.